ರಿಸಲ್ಟ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿ ಸದ್ಯದ ಟ್ರೆಂಡಿಂಗ್ ನಲ್ಲಿ ಬಿಜೆಪಿ ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸ್ತಾ ಇರೋದು. ಇನ್ನೇನು ಗೆಲ್ಲೋದಕ್ಕೆ ಕೆಲವೊಂದಿಷ್ಟು ಮೆಟ್ಟಿಲುಗಳಷ್ಟೇ ಬಾಕಿ ಇರೋದು. ಒಂದಷ್ಟು ಕ್ಷೇತ್ರಗಳಲ್ಲಿ ಬಹಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಲ್ರೆಡಿ ಬೆಂಗಳೂರಲ್ಲಿ, ದೆಹಲಿಯಲ್ಲಿ, ಇಡೀ ದೇಶಾದ್ಯಂತ ಬಿಜೆಪಿ ಕಾರ್ಯಕರ್ತರ ನಾಯಕರ ಸಂಭ್ರಮಾಚರಣೆ ನೋಡಿ. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಡೋಲು ಮಾರಿಸೋದ್ರ ಮುಖಾಂತರ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಖುಷಿಯಾಗಿದ್ದಾರೆ. ಪರಸ್ಪರ ಸಿಹಿ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಹಾಗೆ ಕಾರ್ಯಕರ್ತರುಗಳು ಡ್ಯಾನ್ಸ್ ಮಾಡಿ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ಅದು ದೊಡ್ಡ ಮಟ್ಟದಲ್ಲಿ ಗೆಲುವು ನಾವು ಗಮನಿಸ್ತಾ ಇದ್ದೀವಿ. ಸದ್ಯದ ಟ್ರೆಂಡಿಂಗ್ ಹೆಂಗಿದೆ? 46 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ. ಮ್ಯಾಜಿಕ್ ನಂಬರ್ ಇರುವುದು 36, 46ರಲ್ಲಿ ಮುನ್ನಡೆ. ಅಂದ್ರೆ ಸ್ಪಷ್ಟವಾಗಿ ದೆಹಲಿಯ ಗದ್ದುಗೆ ಹಿಡಿಯೋದು ಬಿಜೆಪಿ ಅನ್ನೋದು ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಗೊತ್ತಾಗ್ತಾ ಇದೆ. ನೋಡೋಣ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಕಾಂತಿ ಶೆಟ್ಟಿ ಅವರೇ, ಬಿಜೆಪಿಗೆ ದೆಹಲಿಯಲ್ಲಿ ಜನ ವಿಶ್ವಾಸ ಇಟ್ಟಿದ್ದಾರೆ. ಬಿಜೆಪಿಯ ಮೇಲೆ ಜನಪರ ಯೋಜನೆ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಇವತ್ತು ಆಮ್ ಆದ್ಮಿ ಪಕ್ಷ ನುಡಿದಿದ್ದನ್ನು ವ್ಯತಿರಿಕ್ತವಾಗಿ ಮಾಡಿದೆ. ಅಂದ್ರೆ ಏನು ಅವ್ರು ನುಡಿದಿದ್ದಾರೆ ಅದು ಮಾಡಿಲ್ಲ. ಪಂಜಾಬ್ ಅಲ್ಲಿ ಇರ್ಬೋದು, ಹಿಮಾಚಲ್ ಪ್ರದೇಶದಲ್ಲಿ ಇರ್ಬೋದು, ಅವ್ರು ಏನ್ ಹೇಳಿದ್ದಾರೆ ಅದು ಮಾಡಿಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಲ, ನಾ ಹೇಳಿದ್ದು ಇಬ್ರು ಸೇರಿ ಹಿಮಾಚಲದಲ್ಲಿ ನಾವು ಸೇರಿಲ್ಲ. ಯಮುನಾ ನದಿ ಬಗ್ಗೆ ಕೇವಲವಾಗಿ ಮಾತಾಡಿದ್ರು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ, ನಾನು ಈ ವಾಹಿನಿ ಮುಖಾಂತರ ಕಾಂಗ್ರೆಸ್ ಮುಖಂಡರು ಕೇಳ್ಕೊಳ್ಳೋದು, ದಯವಿಟ್ಟು ಇನ್ನೇನಾದ್ರು ತಗಾದೆ ತೆಗೆದು ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಇಲ್ಲ EVM ಮಿಷನ್ ಇನ್ನೊಂದು ಶುರು ಮಾಡ್ತಾರೆ. ಯಾಕೆ ಹೇಳಿ ಅವ್ರು ಜೀರೋದಲ್ಲಿದ್ದಾರೆ. ಅದು ಕಳೆದ 10 ವರ್ಷದಿಂದಲೂ ಜೀರೋದಲ್ಲಿದ್ದಾರೆ. ಅದು ಹೊಸದೇನಲ್ಲ. ಆದ್ರೆ ಇವತ್ತು ಈಗ ಶುರು ಮಾಡ್ತಾರೆ. ಅಲ್ಲ, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರ ನಾಯಕರುಗಳು ನೋಡಿ, ನಮ್ಮ ಸಮಯ ಈಗ ಅವರ ಒಂದು AAC ಅಧ್ಯಕ್ಷರು ಏನ್ ಮಾತಾಡಿದ್ರು? ಗಂಗೆಯಲ್ಲಿ ಮಿಂದಿದ ತಕ್ಷಣ ಜನ ಏನಂತ ಮಾತಾಡಿದ್ರು? ಜನ ಎಲ್ಲವನ್ನು ಗಮನಿಸ್ತಾರೆ ಸರ್, ನಿಮ್ಮದೇ ಲೀಡರ್ಗಳು. ಆಮೇಲೆ ಅವ್ರ ಬಾಟ್ಲಲ್ಲಿ ತೀರ್ಥ ತಗೊಂಡು ಬಂದು ಸ್ನಾನ ಮಾಡ್ತಾರೆ, ಅದು ಬೇರೆ ವಿಷಯ. ಅದಕ್ಕಿಂತ ಮೊದಲಿನ ಫೋಟೋಗಳು ಬರ್ತಾ ಇದೆ. ಈಗ ದೆಹಲಿ ಎಲೆಕ್ಷನ್ ಅಲ್ಲಿ ಒಂದು ಮಾತಿಲ್ಲ ಸರ್, ಮುಗಿಸ್ತೀನಿ ಸರ್, ಒಂದು ಸೆಕೆಂಡ್ ಮಾತಾಡಿದ್ರೆ 30 ಸೆಕೆಂಡ್ ಕೊಡಿ ಸರ್, 30 ಸೆಕೆಂಡ್ ಕೊಡಿ ಸರ್. ನೋಡಿ, ಪರ್ಸೆಪ್ಷನ್ ಪೊಲಿಟಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕದಲ್ಲಿ ಸಾಮಾಜಿಕ ಮುಖಂಡರು ಹೇಳಿದ್ರು, ಇಲ್ಲಿ ಅವರು ಅದು ಮಾಡಿದ್ರೆ ಕರ್ನಾಟಕ ಬೆಟರ್ ಇದೆ ಅಂತ. ಸರ್, ಏನ್ ಬೆಟರ್ ಇದೆ ಕರ್ನಾಟಕದಲ್ಲಿ? ಈಗ ಹೇಳಿ. ಈಗ ಕರ್ನಾಟಕ ಕಳೆದ ಈ ಗವರ್ಮೆಂಟ್ ನಿಮ್ದು ಪಾತ್ರ ಇದೆ ಅಂತ ಅರ್ಥ. ನೀವು ಸರ್ಕಾರದ ರೂಲಿಂಗ್ ಮಾಡಿದ್ದೀರಾ, ಖುಷಿ ಪಡಿ. ನಾನು ಹೇಳೋದು, ಈ ಸರ್ಕಾರ ಬಂದಾಗಿನಿಂದ ಕರ್ನಾಟಕದಲ್ಲಿ ದೌರ್ಜನ್ಯ ಕಮ್ಮಿ ಆಯ್ತಾ? ಅಥವಾ ಮಹಿಳಾ ವಿರೋಧಿ ಸರ್ಕಾರ ಅಲ್ವಾ ಇದು? ಜನ ವಿರೋಧಿ ಸರ್ಕಾರ ಅಲ್ವಾ ಇದು? ರೈತ ವಿರೋಧಿ ಸರ್ಕಾರ ಅಲ್ವಾ? ಇದೆಲ್ಲ ಪರ್ಸೆಪ್ಷನ್ ಪೊಲಿಟಿಕ್ಸ್. ಒಂದ್ ನಿಮಿಷ, ಕರ್ನಾಟಕ ಒಂದು ಸೆಕೆಂಡ್ ಸರ್, ಡೆಲ್ಲಿಯಲ್ಲಿ ನೀವು 0 ತಗೊಂಡಿರೋದಕ್ಕೆ ಇಲ್ಲಿ ನೀವು ನಡೆಸ್ತಾ ಇರುವ ಇದನ್ನು ಕಾರಣವಾಗಿರುತ್ತೆ. 70 ಕಡೆ ನೀವು ನಮ್ಮ ಗ್ಯಾರಂಟಿ ಸ್ಕೀಮ್ ನ ಅಲ್ಲೇ ಘೋಷಣೆ ಮಾಡಿದೀರಾ. ನಾವು ಮಾಡಿದ ಗ್ಯಾರಂಟಿ ಇಲ್ಲ. ನಮ್ಮ ಯೋಗ್ಯತೆ ಬಗ್ಗೆ ಆಮೇಲೆ ಮಾತಾಡೋಣ. ಇದು ಪ್ರಜಾಪ್ರಭುತ್ವ.